ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಿದ್ರೋ ಈಗಲೂ ಹಾಗೆ ಸಪೋರ್ಟ್ ಮಾಡ್ಕೊಂಡೋಗಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಆಗಲಿ ವಿಡಿಯೋಸ್ ಆಗಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಏಕೆ ಅಂತಂದರೆ ಇಷ್ಟು ದಿನ ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಹಾಗೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡ್ಕೊಂಡಿರಿ. ಓಕೆ, ಇವಾಗ ವಿಷಯಕ್ಕೆ ಬರೋಣ. ವಿಡಿಯೋ ಮಾಡಿ ತುಂಬ ದಿನ ಆಗಿದೆ, ಬಟ್ ಅಪ್ಲೋಡ್ ಮಾಡ್ತಿರೋದು ಈಗ. ಏನಪ್ಪ ವಿಷಯ ಅಂತ ಅಂದರೆ, ನನ್ನ ತಮ್ಮನ ಬರ್ಡೇ ಇರೋ ಕಾರಣ ನಾನು ನಮ್ಮಮ್ಮ ಸರ್ಪ್ರೈಸ್ ಆಗಿ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನಾವು ನನ್ನ ತಮ್ಮಂಗೆ ಫೋನ್ ಮಾಡಿದ್ವಿ ವಿಶ್ ಮಾಡೋಣ ಅಂತ ಅಂದ್ಬಿಟ್ಟು, ಬಟ್ ಅವ್ನು ಸ್ಕೂಲ್ಗೆ ಹೋಗಿದ್ದ. ಅದಕ್ಕೆ ಅವ್ನು ಸಿಕ್ಕಿರಲಿಲ್ಲ. ನಮ್ಮ ಆಂಟಿ ಹತ್ರ ಏನೋ ಹೇಳಿದ್ನಂತೆ, ನಮಗೆ ಅಂತ ಯಾರು ಬಂದು ಒಂದು ಕೇಕು ಕಟ್ ಮಾಡಿಸಲ್ಲ, ನಮಗೆ ಯಾರು ಸರ್ಪ್ರೈಸ್ ಮಾಡಲ್ಲ ಅಂತ ಹೇಳಿದ್ನಂತೆ. ಅದನ್ನು ನಮ್ಮ ಆಂಟಿ ನಮ್ಮ ಹತ್ರ ಹೇಳಿದ್ರು, ಈ ಥರ ಅಂತಿದ್ದ ಅಂತ ಅಂದ್ಬಿಟ್ಟು. ಅದಕ್ಕೆ ನಾವು ನಮ್ಮ ಆಂಟಿಗೂ ಹೇಳ್ದಂಗೆ ನಾವು ಸೀದಾ ಟಿಪ್ಟೂರ್ ಬಸ್ ಹತ್ತಿ ಹೋದ್ವಿ. ನಾವು ಆಲ್ಮೋಸ್ಟ್ ನಾವು ಅವ್ರ ಮನೆಗೆ ಹೋದಾಗ 8 ಏನೋ ಆಗಿತ್ತು. ಸರಿ ಅಂತ ಟಿಪ್ಟೂರ್ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಅವನಿಗೆ ಕೇಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾವು ಸಡನ್ನಾಗಿ ಬೆಂಗಳೂರಿಂದ ಬಂದಿದ್ದು ತುಂಬಾ ಲೇಟಾಗಿಬಿಟ್ಟಿತ್ತು. ಈ ಕಡೆ ಬರೋ ಹೊತ್ತಿಗೆ, ಅಂದರೆ ಟಿಪ್ಟೂರಿಗೆ ಬರೋ ಹೊತ್ತಿಗೆ. ಈ ಕಡೆಯಿಂದ ನಮಗೆ ಬಸ್ ಸಿಗುತ್ತಾ ಇಲ್ವೋ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಅದಾದಮೇಲೆ ಸೀದಾ ಕೇಕ್ ತೊಗೊಂಡು ಅಲ್ಲಿ ಯಾರೋ ಕೂಗ್ತಾಯಿದ್ರು ಆಟೋದಲ್ಲಿ, ಸೀಟ್ ಆಟೋ ಇರುತ್ತಲ್ಲ ಅಲ್ಲಿ ಕೂಗ್ತಾಯಿದ್ರು, ಆ ಊರಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದಾಯಿತು. ಅವರು ಸೀಟ್ ಆಗೋ ಗಂಟ ಹೋಗೋದೇ ಇಲ್ಲ, ಮೊದಲೇ ಗೊತ್ತಲ್ಲ ಆಟೋದವರು ಹೇಗೆ ಅಂತ ಅಂದ್ಬಿಟ್ಟು. ಅವ್ರು ಫುಲ್ ಸೀಟ್ ಆಗೋ ಗಂಟ ಹೋಗಲೇ ಇಲ್ಲ. ಆಮೇಲೆ ಹೋದರೆ ಫುಲ್ಲು ಕತ್ಲೆ, ಅಲ್ಲಿ ಒಂದು ಲೈಟು ಇಲ್ಲ, ಏನೂ ಇಲ್ಲ. ನಮ್ಮ ಆಂಟಿ ಮನೆಗೆ ಅಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ನಾನು ನಮ್ಮಮ್ಮ ಧೈರ್ಯ ಮಾಡಿ ನಡ್ಕೊಂಡು ಹೋದ್ವಿ. ಸರಿ ಅಂತ ಅವ್ರಿಗೆ ಯಾರಿಗೂ ಏನೂ ಹೇಳಿರಲಿಲ್ಲ ನಾವು ಬರ್ತಿದ್ದೀವಿ ಅಂತ ಅಂದ್ಬಿಟ್ಟು. ನಮ್ಮ ಆಂಟಿಗೆ ಹೇಳಿದ್ರು, ನಮ್ಮ ಆಂಟಿ ನಂಬಿರಲಿಲ್ಲ. ನಾವು ಬಂದಿದ್ದೀವಿ ಅಂತ ಅಂದ್ಬಿಟ್ಟು, ಬರ್ತಾಯಿದ್ದೀವಿ ಅಂತ ಹೇಳಿದ್ದು ನಂಬಿರಲಿಲ್ಲ. ಆಮೇಲೆ ಹೋದರೆ ನಾವು ಹೋದಾಗ ಅವರು ಎಲ್ಲ ಶಾಕ್ ಆಗೋಯ್ತು. ಅವ್ರಿಗೆ ನಿಜವಾಗ್ಲೂ ಬಂದಿದ್ದಾರೆ ಇವರು ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು. ನಾವು ಹೋಗಿದ್ದಕ್ಕೆ ಖುಷಿಪಟ್ಟರು ಎಲ್ಲರೂ. ಆಮೇಲೆ ನನ್ನ ತಮ್ಮ ಬೇಜಾರು ಮಾಡ್ಕೊಂಡಿದ್ದ, ಸರಿ ಬಾ ಹೋಗಲಿ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ. ಅವನಿಗೆ ತುಂಬಾ ಖುಷಿ ಆಯಿತು. ನಮಗೆ ಅವ್ನ ಖುಷಿ ನೋಡಿ ನಮಗೂ ಖುಷಿ ಆಯಿತು. ನಾವು ವೀಡಿಯೋ ಮಾಡ್ತಾಯಿದ್ರೆ ಅವನಂತೂ ಫುಲ್ ನಾಚಿಕೆ ಪಟ್ಕೊತಾ ಇದ್ದ. ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ನ ವೀಡಿಯೋದಲ್ಲೆಲ್ಲ ನಾನು ಬರಲ್ಲ ಕಣಕ್ಕ ಅಂತ ಹೇಳ್ತಾ ಇದ್ದ. ಏನಾಗಲ್ಲ ಬಾ, ನಾನೇನು ಇದು ಮಾಡಲ್ಲ ನಿನಗೆ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಆಂಟಿ ಮತ್ತು ಅವನು ಫುಲ್ ಖುಷಿಯಾಗೋದ್ರು. ನಮ್ಗೆ ಅದೇ ಖುಷಿಯಾಗೋಯಿತು. ನಾವೆಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನನಗಂತೂ ಫುಲ್ ಹೊಟ್ಟೆ ಹಸ್ವಾಗಿ ಹೋಗ್ಬಿಟ್ಟಿತ್ತು. ನಮ್ಮ ಆಂಟಿ ಏನು ಅಡುಗೆ ಮಾಡಿದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಏಕೆ ಅಂತಂದರೆ ನಾವು ಬರೋದೇ ಗೊತ್ತಿಲ್ವಲ್ಲ ಅವರಿಗೆ. ನಮ್ಮ ಆಂಟಿಗೆ ನಿಜ ಹೇಳಿದ್ರು ಅವ್ರು ನಂಬಲೇ ಇಲ್ಲ. ಏಕೆ ಅಂದರೆ ನೀವು ಬರ್ತಿರೋ ಇಲ್ವೋ ಅನ್ನೋದೇ ಡೌಟು ಅಂತ ಹೇಳಿದ್ರು. ನೀನು ವೀಡಿಯೋ ಕಾಲ್ ಮಾಡು, ನಾನು ತೋರಿಸ್ತೀನಿ ಅಂತಂದ್ರೂ ನಮ್ಮ ಆಂಟಿ ನಂಬಲೇ ಇಲ್ಲ. ಅದಾದಮೇಲೆ ಕೊನೆಗೆ ಸರಿ ಅಂತ ಅಂದ್ಬಿಟ್ಟು ನಾವು ಕೇಕೆಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಎದುರುಗಡೆ ಮನೆಯವರೆಲ್ಲ ಬಂದಿದ್ದರು. ಅವರು ಬಂದು ಅವರು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಗಿತ್ತು ಟೈಮು. ಅಷ್ಟೊತ್ತಿಗೆ ನಮ್ಮ ಆಂಟಿ ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಡುಗೆ ಮಾಡಿದ್ರು. ನನ್ನ ತಮ್ಮ ಮೊದಲೇ ವಿಡಿಯೋಗೆ ಬರೋದಿಲ್ಲ, ಅಂಥದ್ರಲ್ಲಿ ನಮ್ಮಮ್ಮ ಏನೇನೋ ಮಾಡೋಕ್ಕೆ ಹೋಗ್ತಾಯಿದ್ದಾರೆ. ನನ್ನ ತಮ್ಮಂಗೆ ಅಂತ ನನ್ನ ಕೈಯಲ್ಲಿ ಆದಷ್ಟು ನಾನು ಒಂದು ಪುಟ್ಟ ಗಿಫ್ಟ್ ತೊಗೊಂಬಂದಿದ್ದೆ. ಅವ್ನು ಖುಷಿ ಪಡ್ತಾನೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಕೈಯಲ್ಲಿ ಆದಷ್ಟು ನಾನು ತೊಗೊಂಬಂದಿದ್ದೆ. ಅದಕ್ಕೆ ಅವ್ನ ರಿಯಾಕ್ಷನ್ ನೋಡಿ ಹೇಗಿದೆ ಅಂತ. ಆಮೇಲೆ ತೊಗೊಳಕ್ಕ ನೀನೇ ಹಾಕು ಅಂತ ಅಂದ್ಬಿಟ್ಟು ಹಾಕಿಸ್ಕೊಂಡ. ಅವನು ಅದನ್ನು ಎಷ್ಟು ದಿನ ಇಟ್ಕೊತಾನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ನನಗಂತೂ ಅವನಿಗೆ ಈ ಬರ್ಡೇ ಮೆಮೊರೇಬಲ್ ಆಗುತ್ತೋ ಇಲ್ವೋ, ನನಗಂತೂ ಆಗಿದೆ. ಏಕೆಂದರೆ ನನಗಂತೂ ಫುಲ್ ಸುಸ್ತಾಗಿತ್ತು. ಇವನ ಬರ್ಡೇ ದಿನ ನಾನು ಹಿಂಗೆ ಬಂದನಲ್ಲಪ್ಪ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟಿದ್ದೆ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅಂತ. ಸರಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಹೋಗ್ಬಿಟ್ಟು ಬಾ ಅಂತಂದರು. ಇವ್ರದ್ದೆಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ಸ್ನ ಮಾತಾಡ್ಸೋಣ ಅಂತ ಹೋದೆ. ತುಂಬ ದಿನ ಆದಮೇಲೆ ಮೀಟ್ ಮಾಡ್ತಿದ್ದೀನಲ್ಲ, ಅದಕ್ಕೆ ನೋಡಿ ಎಲ್ಲ ಹೇಗೆ ನೋಡ್ತಿದ್ದಾರೆ ಅಂತ. ಅಷ್ಟೊತ್ತಿಗೆ ತುಂಬಾ ಹೊಟ್ಟೆ ಹಸಿವಾಗಿತ್ತು. ನಮ್ಮ ಆಂಟಿ ಒಲೆಯಲ್ಲಿ ಅಡುಗೆ ಮಾಡಿದರು, ಮುದ್ದೆ ಮಾಡಿ ಸಾಂಬಾರು ಮಾಡಿದರು. ತುಂಬಾ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಮಲ್ಕೊಂಡ್ವಿ. ಬೆಳಗ್ಗೆ ನಾನು ಎದ್ದೋಳೋ ಅಷ್ಟೊತ್ತಿಗೆ ನಮ್ಮ ಆಂಟಿ ಹಾಲೆಲ್ಲ ಕರಗಿ ತುಂಬ ಕೆಲಸ ಮಾಡಿಬಿಟ್ಟಿದ್ರು.
ಎಲ್ಲ ಕುರಿ ಎಲ್ಲ ಈಚೆ ಕಟ್ಟಾಕಿದ್ರು. ನಾನು ಅಷ್ಟೊತ್ತಿಗೆ ಎದ್ದು ಬಂದು ಈಚೆ ನೋಡೋ ಅಷ್ಟರಲ್ಲಿ ಬಿಸಿಲು ಬಂದ್ಬಿಟ್ಟಿತ್ತು. ನಮ್ಮ ಆಂಟಿ ಅರ್ಧ ಕೆಲಸ ಮುಗ್ದೇ ಹೋಗಿತ್ತು. ನಾನು ಅಷ್ಟು ಬೇಗ ಎದ್ದಿದ್ದೀನಿ, ಅಲ್ಲಿ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಬೇಗ ಎದ್ದಿರ್ಬೋದು ನಾನು ಅಂತ ಅಂದ್ಬಿಟ್ಟು. ಸರಿ ಅಂತ ನಾವು ಅಲ್ಲಿಂದ ಮತ್ತೆ ರೆಡಿ ಆಗಿಬಿಟ್ಟು ನಾನು ನಮ್ಮ ಆಂಟಿ ನಮ್ಮಮ್ಮ ಎಲ್ಲನೂ ನಮ್ಮ ಆಂಟಿ ಅರಸೀಕೆರೆಗೆ ಹೊರಟ್ರು. ನಾವಲ್ಲಿಂದ ನಮ್ಮೂರಿಗೆ ಹೋದ್ವಿ. ನಮ್ಮ ತಾತನ ನೋಡ್ಕೊಬರ್ಬೇಕಾಗಿತ್ತು, ಅದಕ್ಕೇನೆ ಅಂತ ಅಂದ್ಬಿಟ್ಟು ಹೊರಟ್ವಿ ನಾನು ನಮ್ಮಮ್ಮ ಎಲ್ಲ. ನಮ್ಮ ಆಂಟಿ ಆಮೇಲೆ ಅಲ್ಲೇ ಹೋಗ್ತೀನಿ ಅಂತ ಅಂದರು, ಅಂದರೆ ಅರಸೀಕೆರೆಯಲ್ಲೇ ಇಳ್ಕೊತೀನಿ ಅಂತ ಅಂದರು. ಸರಿ ಅಂತ ನಾವು ಅಲ್ಲಿಂದ ಮತ್ತೆ ಪುನಃ ಬಸ್ ಹತ್ತಿದ್ವಿ. ನಾನು ನನ್ನ ಮದುವೆ ಆದಮೇಲೆ ನಮ್ಮ ತಾತನ ನೋಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಅದಕ್ಕೆ ಹೆಂಗೂ ಹತ್ರನೇ ಬಂದಿದ್ವಲ್ಲ, ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ನಮ್ಮೂರಿಗೆ. ಅದಕ್ಕೆ ಅಲ್ಲಿಂದ ನಾವು ಹೊರಟ್ವಿ ನಮ್ಮ ತಾತನ ನೋಡ್ಕೊಬರೋಣ ಅಂತ. ನಮ್ಮ ಮಾಮ ಬರ್ತೀನಿ ಅರ್ಧ ದಾರಿಯಲ್ಲೇ ಇಳೀರಿ ಅಂತ ಹೇಳಿದರು. ಅದಕ್ಕೆ ಅವರು ಕೂಡ ಬಂದರು ನಮ್ಮನ್ನು ಕರ್ಕೊಂಡೋಗೋದಕ್ಕೆ ಅಂತ ಮನೆಗೆ. ಅದಾದಮೇಲೆ ನಾವು ಸೀದಾ ಮನೆಗೆ ಹೋದ್ವಿ. ಮನೆಗೆ ಹೋದರೆ ನಮ್ಮನ್ನು ವೆಲ್ಕಮ್ ಮಾಡ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ಈ ಗುಬ್ಬಿ ಮರಿ ಕಾಯ್ತಾ ಇತ್ತು. ಅದಾದಮೇಲೆ ನನ್ನ ಹತ್ರ ಬಂದಿದ್ದ ತಕ್ಷಣ ನಿದ್ದೆ ಮಾಡ್ತಾಯಿದ್ಲು ಇವಳು. ಅವತ್ತೇನು ಕರ್ಕೊಂಬಂದಿದ್ರು ಇವಳನ್ನ, ಬೇರೆಯವ್ರ ಮನೇಲಿ ಇತ್ತಂತೆ. ಸ್ವಲ್ಪ ದಿನ ಆದಮೇಲೆ ಕರ್ಕೊಬರ್ತೀವಿ ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ರು. ಚೆನ್ನಾಗಿತ್ತು, ಫುಲ್ಲು ಚೂಟಿ ಮಾತ್ರ, ಅಷ್ಟು ಚೆನ್ನಾಗಿದ್ಲು. ಆದರೆ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಿದ್ಲು. ಅದಾದಮೇಲೆ ನಾವು ಒಂದು ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಅತ್ತೆನೂ ಅಡುಗೆ ಮಾಡಿದರು, ಊಟ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಊಟ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ತಾತನೂ ಬಂತು. ಸರಿ ಅಂತ ನಮ್ಮ ತಾತನೂ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರಟ್ವಿ. ನಮ್ಮ ಮಾಮ ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ತಾತಂಗೆ ಅಲ್ಲೇ ಇರು ಅಂತಂದರು, ಇರ್ದೇನೆ ನಮ್ಮ ಹಿಂದೆ ಬರ್ತಾಯಿತ್ತು, ಅಲ್ಲಿ ಗಂಟ ಬರ್ತೀನಿ ಬಿಟ್ಟು ಬರ್ತೀನಿ ಅಂತ. ತುಂಬ ದಿನ ಆದಮೇಲೆ ಈ ಕೆರೆ ತುಂಬಿದ್ದು ನೋಡಿದೆ. ಅದಕ್ಕೆ ನಾವು ಅದನ್ನೇ ಮಾತಾಡ್ಕೊಂಡು ಬರ್ತಿದ್ವಿ, ಎಷ್ಟೊಂದು ದಿನ ಆದಮೇಲೆ ನೋಡ್ತಿದ್ವಿ ಕೆರೆ ತುಂಬಿರೋದು ಅಂತ ಅಂದ್ಬಿಟ್ಟು. ಅಲ್ಲಿಂದನೂ ನಾವು ಹೊರಟ್ವಿ. ಎಲ್ಲರಿಗೂ ಬಾಯ್ ಹೇಳಿ ನಾವು ಎಲ್ಲರನ್ನೂ ನೋಡಿಕೊಂಡು ಮಾತಾಡಿಸ್ಕೊಂಡು ಸೀದಾ ನಮ್ಮ ಮಾಮ ನಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ನಾವು ಸೀದಾ ಬೆಂಗಳೂರಿಗೆ ಬಂದು ಬೆಂಗಳೂರು ಬಸ್ ಹತ್ಕೊಂಡು ಬಂದು ಅದಾದಮೇಲೆ ಸೀದಾ ನಾವು ಮನೆಗೆ ಬಂದ್ವಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.